ಆತ್ಮೀಯ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ, ಇವತ್ತು ವಿಶೇಷವಾಗಿ ನಮ್ಮ ದೇಶಕ್ಕಾಗಿ ಹೋರಾಟ ನಡೆಸಿದಂತ ಅಪ್ರತಿಮ ದೇಶಭಕ್ತ ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರ, ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಟ ಮಾಡಿ ಅವರ ವಿರುದ್ಧ ಸೆಟೆದು ನಿಂತು 1837ರಲ್ಲಿ ಜರುಗಿದಂತ ಅಮರಸುಳ್ಯ ದಂಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಉಪ್ಪಿನಂಗಡಿಯ ಮಂಜಬೈದ್ಯ ಎಂಬುವರ ಬಗ್ಗೆ ಮಾತಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಉಬಾರ್ ಮಂಜಬೈದ್ಯ ಅನ್ನುವಂಥದ್ದೇ ಅವರ ಅತ್ಯಂತ ಪ್ರಚಲಿತದಲ್ಲಿರುವಂತ ಹೆಸರು, ಉಬಾರ್ ಮಂಜಬೈದ್ಯ ಅಂತ. ಉಪ್ಪಿನಂಗಡಿಯವರು ಆಗಿದ್ರು ಕೂಡ ಉಬಾರ್ ಎನ್ನುವಂಥದ್ದೊಂದು ತುಳುವಿನ ಅಂತ. ಹೌದು, ಅವರ ಸಂಸ್ಮರಣೆ ಮಾಡಬೇಕು. ಕ್ರಾಂತಿವೀರ ಉಬಾರ್ ಮಂಜಬೈದ್ಯ ಸಂಸ್ಮರಣಾ ಸಮಿತಿಯನ್ನು ಒಂದು ರೂಪಿಸಿ, ಅದು ಕೇವಲ ಬೆಳ್ತಂಗಡಿಗೆ ಮಾತ್ರ ಸೀಮಿತವಾಗಿರದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕಡೆ ಕೂಡ ಒಂದು ಬೆಳ್ತಂಗಡಿ ತಾಲೂಕಿನ ರೀತಿಯಲ್ಲಿ ಪ್ರತಿಯೊಂದು ತಾಲೂಕು ವ್ಯಾಪ್ತಿಯಲ್ಲೂ ಕೂಡ ಒಂದು ತಾಲೂಕುವಾರು ಸಮಿತಿಯನ್ನು ರಚಿಸುವುದರ ಮೂಲಕ ನಮ್ಮ ಕಳೆದು ಹೋದಂತಹ ಇತಿಹಾಸದ ಪುಟ ಸೇರಿದಂತಹ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಲ್ಲಿಸುವಂತ ಒಂದು ಸಂದರ್ಭ ಇದು. ಆ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ಸಮಾಜದ ಬೇರೆ ಬೇರೆ ಸಮುದಾಯಗಳ ಎಲ್ಲ ಮುಖಂಡರುಗಳನ್ನು ಸೇರಿಸಿ ಈ ಒಂದು ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯಲ್ಲಿ ಗೌರವ ಸಲಹೆಗಾರರಾಗಿ ಧರ್ಮಸ್ಥಳದ ಹಿರಿಯ ಮುತ್ಸದ್ದಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮುಜಬಲ್ಲಿ ಅವರು ಇದ್ದಾರೆ. ಜೊತೆಗೆ ಕ್ರಾಂತಿವೀರ ಮಂಜಬೈದ್ಯರ ವಂಶಸ್ಥರೇ ಆದಂತಹ, ಅವರ ಕುಟುಂಬಸ್ಥರೇ ಆದಂತಹ ವೆಂಕಪ್ಪ ಪೂಜಾರಿ ಕುಕ್ಕುಜೆ ಅವರಿದ್ದಾರೆ. ಅವರು ಈ ಸಮಿತಿಯ ಗೌರವ ಸಲಹೆಗಾರರಾಗಿರ್ತಾರೆ. ಜೊತೆಗೆ ನಮ್ಮ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯವಿಕ್ರಮ್ ಕಲ್ಲಾಪುರ ಅವರು ಕೂಡ ಈ ಸಮಿತಿಯ ಗೌರವ ಸಲಹೆಗಾರರಾಗಿರ್ತಾರೆ. ಅದೇ ರೀತಿ ಈ ಸಮಿತಿಯ ಸಂಚಾಲಕರಾಗಿ ಖ್ಯಾತ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿರತಕ್ಕಂಥ ಪ್ರಭಾಕರ್ ಶೆಟ್ಟಿ ಅವರಿದ್ದಾರೆ. ಜೊತೆಗೆ ಸಂಚಾಲಕರಾಗಿ ವಿಜಯಗೌಡ ವೇಣೂರ್ ಇದ್ದಾರೆ, ರಾಘವ ಕಲ್ಮಂಜೆ ಇದ್ದಾರೆ, ಹಾಗೂ ಉಪ್ಪಿನಂಗಡಿಯ ರಾಮಚಂದ್ರ ಪೂಜಾರಿಗಳಿದ್ದಾರೆ. ಜೊತೆಗೆ ಮಂಜಬೈದ್ಯರ ವಂಶಸ್ಥರು, ಅವರ ಕುಟುಂಬಸ್ಥರು, ಅವರ ಮೊಮ್ಮಗನ ಮೊಮ್ಮಗ 5ನೇ ತಲೆಮಾರಿನವರು ಸನ್ಮಾನ್ಯ ಜನಾರ್ದನ ಪೂಜಾರಿ ಇದ್ದಾರೆ. ಅವರ ತಂದೆಯವರು ಬಾಬು ಪೂಜಾರಿ ಅಂತ. ಅವರ ಮಂಜಬೈದ್ಯರ ಮೊಮ್ಮಗನ ಮೊಮ್ಮಗ 5ನೇ ತಲೆಮಾರು. ಜೊತೆಗೆ ವಸಂತ ಕುಕ್ಕುಜೆ ಅವರಿದ್ದಾರೆ. ಹಾಗೂ ಈ ಸಮಿತಿಯ ಸಂಚಾಲಕರಾಗಿರುವ ಇನ್ನೋರ್ವ ಸಂಚಾಲಕರಾಗಿರುವ ಶ್ರೀ ಖ್ಯಾತ ವಕೀಲರಾಗಿರುವ ಶ್ರೀ ಉದಯ ಬಂದಾರ್ ಅವರಿದ್ದಾರೆ. ಅವರೆಲ್ಲರನ್ನು ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ರಾಘವ ಕಲ್ಮಂಜರ್ ಅವರಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಬೇಕಾಗಿ ಸಂಚಾಲಕರಾದ ಪ್ರಭಾಕರ್ ಶೆಟ್ಟಿ ಉಪ್ಪಡ್ಕರ್ ಅವರಲ್ಲಿ ಕೇಳ್ತೀನಿ. ಕ್ರಾಂತಿವೀರ ಮಂಜಬೈದ್ಯ ಸಂಸ್ಕರಣ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳ್ತಂಗಡಿ ರಾಷ್ಟ್ರದಲ್ಲಿ ಕ್ರಾಂತಿವೀರ ಮಂಜಬೈದ್ಯರ ಸಂಸ್ಕರಣೆಯನ್ನು ಮಾಡಬೇಕು ಮತ್ತು ಅವರೆಲ್ಲ ಹೋರಾಟದ ದಾಖಲೀಕರಿಸಬೇಕು ಎನ್ನುವಂತ ದೃಷ್ಟಿಯಲ್ಲಿ ಆಗ್ರಹ ಮಾಡೋದಕ್ಕೋಸ್ಕರ ಎಲ್ಲ ಜನಪ್ರತಿನಿಧಿಗಳನ್ನು ಮತ್ತು ಸಂಘ ಒತ್ತಾಯ ಮಾಡೋದಕ್ಕೋಸ್ಕರ ನಾವು ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ದೃಶ್ಯ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ಈಗಾಗಲೇ ಅವರು ಎಲ್ಲರನ್ನು ಪರಿಚಯ ಮಾಡಿದ್ದಾರೆ. ಮತ್ತೊಮ್ಮೆ ಪರಿಚಯ ಮಾಡದೆ ಎಲ್ಲ ನಮ್ಮೊಟ್ಟಿಗೆ ನಿತ್ಯಾನಂದನವರವರಿದ್ದಾರೆ, ಅವರಿಗೆ ಕೂಡ ಪರಿಚಯಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಸಂಪತ್ ಸುವರ್ಣ ತಗೊಳ್ಬೇಕಾಗಿ ವಿನಂತಿ ಮಾಡ್ತೇವೆ. ನಮ್ಮೊಂದಿಗೆ ಈ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ನಿತ್ಯಾನಂದನ ಅವರ ಬಂದು ಸೇರಿಕೊಂಡಿದ್ದಾರೆ. ಆತ್ಮೀಯ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ, ಇತಿಹಾಸ ತಿಳಿಯದವ ಇತಿಹಾಸ ಸೃಷ್ಟಿಸಲಾರ ಅನ್ನುವಂಥದ್ದು ಒಂದು ಶ್ರೇಷ್ಠವಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು. ಆ ನಿಟ್ಟಿನಲ್ಲಿ ಇತಿಹಾಸದ ಉತ್ಖನನವನ್ನು ಮಾಡ್ತಾ ಹೋದ್ರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ತುಳುನಾಡಿನಲ್ಲಿ ಕಾಣಸಿಗ್ತಾರೆ. ಅವರಿಗೆ ಸಿಗಬೇಕಾದಂಥ ಗೌರವಗಳು ಸಿಕ್ಕಿದ ಅಂತ ಕೇಳಿದ್ರೆ ಖಂಡಿತ ಇಲ್ಲ. 1857ರಲ್ಲಿ
ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಿಪಾಯಿ ದಂಗೆ ಅಂತ ನಾವು ಏನು ಕರಿತೇವ, ಮಂಗಲ್ ಪಾಂಡೆ ನೇತೃತ್ವದಲ್ಲಿ ಜರುಗಿದ್ದು, ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ 20 ವರ್ಷಗಳ ಮೊದಲೇ ನಮ್ಮ ಕರಾವಳಿ ಕರ್ನಾಟಕದಲ್ಲಿ, ನಮ್ಮ ತುಳುನಾಡಿನಲ್ಲಿ ಒಂದು ರೈತರ ದಂಗೆ, ಸ್ವಾತಂತ್ರ್ಯ ಸಂಗ್ರಾಮ ಜರುಗಿತ್ತು ಅನ್ನುವಂಥದ್ದು ಇತಿಹಾಸದ ಪುಟಗಳಲ್ಲಿ ಬರೆದಿದ್ದತಕ್ಕಂಥದ್ದು. ಆದರೆ ನಿಜವಾದ ಅರ್ಥದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1837ರಲ್ಲಿ ಜರುಗಿದಂಥ ಅಮರ ಸುಳ್ಯ ಕ್ರಾಂತಿಯ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಲಿಕ್ಕೆ ಬಹಳ ಸಂತೋಷದಿಂದ ಇಚ್ಛೆ ಪಡ್ತೇನೆ. 1857 ಸಿಪಾಯಿ ದಂಗೆ 20 ವರ್ಷಗಳ ಮೊದಲು ಆದಂಥ ಘಟನೆಗಳಿವೆ. ಅಮರ ಸುಳ್ಯ ರೈತರ ದಂಗೆಯ ಒಂದು ಹೋರಾಟದಲ್ಲಿ ಪಾಲ್ಪಡೆದಂಥ ಉಪ್ಪಿನಂಗಡಿಯ ಮಂಜಬೈದ್ಯರು ಆ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಆದರೆ ಅವರ ಕುರಿತಾಗಿ ಯಾವುದೇ ಒಂದು ಸ್ಮಾರಕ ಆಗಲಿ ಪ್ರತಿಮೆ ಆಗಲಿ ಇಲ್ಲದಿರುವುದು ನಮ್ಮ ದುರ್ದೈವ. ಅವರ ಜೀವನಗಾಥೆಯನ್ನು, ಅವರ ಸಾಹಸಗಾಥೆಯನ್ನು, ಅವರ ಹೋರಾಟದ ಹಾದಿಗಳನ್ನು, ಅವರ ತ್ಯಾಗ ಬಲಿದಾನಗಳನ್ನು ಮುಂದಿನ ತಲೆಮಾರಿಗೆ ತಿಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಅಮರ ಸುಳ್ಯ ಕ್ರಾಂತಿಯ ಹೊತ್ತಿಗೆ ರೈತ ನಾಯಕ ಕೆದಂಬಾಡಿ ರಾಮೇಗೌಡರ ಜೊತೆಗೆ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿದವರು ಶ್ರೀಯುತ ಮಂಜೇಗೌಡರು. ಅವರು ಆಂಗ್ಲ ಭಾಷಾ ಪಾರಂಗತರು. ಸುಮಾರು 7 ಅಡಿ ಅಜಾನುಬಾಹು. ಆ ಬ್ರಿಟಿಷರನ್ನು ಒಂದೇ ಕೈಯಲ್ಲಿ ಎತ್ತಿ ಹಿಡಿತಿದ್ರು ಅನ್ನುವಂಥ ಉಲ್ಲೇಖಗಳು ಕೂಡ ಇದೆ. ಅವರು ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರಾಗಿದ್ರು. ಆಗಿನ ಹೊತ್ತಿನ ಅವಿಭಜಿತ ದಕ್ಷಿಣ ಕನ್ನಡ ಪುತ್ತೂರು ಜಿಲ್ಲೆ, ಆಗಿನ ಪುತ್ತೂರು ಜಿಲ್ಲೆ, ಆ ಪುತ್ತೂರು ಜಿಲ್ಲೆಯಲ್ಲಿ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಮಂಗಳೂರಿನ ಭಾಗಗಳೆಲ್ಲ ಸೇರಿಕೊಂಡಿದ್ದವು. ಆ ಪುತ್ತೂರು ಜಿಲ್ಲೆಯ ತಾಲೂಕು ಕಚೇರಿ ಉಪ್ಪಿನಂಗಡಿಯಲ್ಲಿತ್ತು. ಆ ತಾಲೂಕು ಕಚೇರಿಯ ಗುಮಸ್ತರಾಗಿದ್ದವರು ಮಂಜಯ್ಯ ವೈದ್ಯರು. ಬ್ರಿಟಿಷರ ಕೆಲಸ ಅವರಿದ್ರು ಕೂಡ ಅವರು ಯಾವತ್ತೂ ಕೂಡ ಬ್ರಿಟಿಷರ ಅನುಯಾಗಿ ಆಗಿರಲಿಲ್ಲ. ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಿದ್ದವರು, ಅವರ ನೀತಿಯ ವಿರುದ್ಧ ಹೋರಾಟ ಮಾಡ್ತಿದ್ದವರು. ಬ್ರಿಟಿಷರು ತೆರಿಗೆಯನ್ನು ಧಾನ್ಯದ ಬದಲಿಗೆ ಹಣದ ರೂಪದಲ್ಲಿಯೇ ಸಂಗ್ರಹ ಮಾಡಬೇಕು ಎನ್ನುವಂತ ಆದೇಶ ಕೊಟ್ಟಾಗ ಅದರ ವಿರುದ್ಧ ಹೋರಾಟ ಮಾಡಿದವರು ಸನ್ಮಾನ್ಯ ಮಂಜವೈದ್ಯರವರು. ಕಲ್ಯಾಣಪ್ಪ ಅನ್ನುವಂಥ ನಾಯಕತ್ವದಲ್ಲಿ ಅಮರ ಸುಳ್ಯ ದಂಗೆ ಪುತ್ತೂರಿನಡೆಗೆ ಸಾಗಿ ಬರ್ತಿದ್ದ ಹೊತ್ತಲ್ಲಿ ಉಪ್ಪಿನಂಗಡಿ ತಾಲೂಕು ಕಚೇರಿಯಲ್ಲಿದ್ದಂಥ ಎಲ್ಲ ಬ್ರಿಟಿಷರನ್ನು ಬಂಧಿಸಿ ಅಲ್ಲಿದ್ದಂಥ ಖಜಾನೆಯಲ್ಲಿದ್ದಂಥ ಎಲ್ಲ ನಗ ನಾಣ್ಯಗಳನ್ನು ತೆಗೆದುಕೊಂಡು ಕಲ್ಯಾಣಪ್ಪನಿಗೆ ಒಪ್ಪಿಸಿದವರು ಮಂಜವೈದ್ಯರು. 1837ರಲ್ಲಿ ಏಪ್ರಿಲ್ 5ರಂದು ಪುತ್ತೂರಿನಿಂದ ನಂದಾವರದ ಮೂಲಕ ಮಂಗಳೂರಿಗೆ ಅಮರ ದಂಗೆಯ ಆ ಸೇನೆ ಹೋಗ್ತಿರುವಂತ ಸಂದರ್ಭದಲ್ಲಿ ಏಪ್ರಿಲ್ 5ರಂದು 1837 ಏಪ್ರಿಲ್ 5ರಂದು ಬಾವುಟ ಗುಡ್ಡದಲ್ಲಿ ಬ್ರಿಟಿಷರ ಬಾವುಟವನ್ನು ಕೆಳಗಿರಿಸಿ ಕನ್ನಡಿಗರಾದ ಹಾಲೇರಿ ವಂಶದವರ ಆ ಕ್ರಾಂತಿಯ ಬಾವುಟವನ್ನು ಏರಿಸಿದಂತ ಒಂದು ಐತಿಹಾಸಿಕ ಘಟನೆ ಇಲ್ಲಿ ಪಾಲು ಪಡೆದವರು ಕೂಡ ಮಂಜವೈದ್ಯರು. ಈ ಐತಿಹಾಸಿಕ ಘಟನೆಯಿಂದಾಗಿ ಆ ಸ್ಥಳಕ್ಕೆ ಬಾವುಟಗುಡ್ಡೆ ಎನ್ನುವಂತ ಹೆಸರು ಬಂತು. ಆ ಹೊತ್ತಲ್ಲಿ ಯಾವುದೇ ಒಂದು ಹೆಮ್ಮೆಯ ಸಂಗತಿ ಏನಂತ ಕೇಳಿದ್ರೆ, ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ದಾಖಲಾಗದಂತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಇದು. ಅನೇಕ ಇತಿಹಾಸದ ಪುಟಗಳಲ್ಲಿ ದಾಖಲಾಗದ ಅನೇಕ ವೀರ ಪುರುಷರು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಪಡೆದಿದ್ದಾರೆ. ಪ್ರಪ್ರಥಮ ಬಾರಿಗೆ 1837ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು, ಅದು ಕೂಡ ಕರಾವಳಿಯ ತುಳುನಾಡಿನ ಮೂಲಕ ಅನ್ನುವಂಥ ಉಲ್ಲೇಖವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ
ಭಾರತಕ್ಕೆ 110 ವರ್ಷಗಳ ಮೊದಲೇ ತುಳುನಾಡನ್ನು ಏನು ಸ್ವಾತಂತ್ರ್ಯಗೊಳಿಸಿದಂಥ ಕೀರ್ತಿ ಇದ್ರೆ ಅದು ಕಲ್ಯಾಣಪ್ಪ ಸ್ವಾಮಿಗೆ, ಕೆದಂಬಾಡಿ ರಾಮೇಗೌಡರಿಗೆ ಹಾಗೂ ಉಪ್ಪಿನಂಗಡಿಯ ಮಂಜಬೈದ್ಯ ತಂಡದವರಿಗೆ ಸಲ್ಲುತ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಮಂಜಬೈದ್ಯರು ಉಪದಂಡನಾಯಕನಾಗಿ ಸೇರ್ಪಡೆಗೊಂಡ ನಂತರ ಕಲ್ಯಾಣಪ್ಪ ರಾಮೇಗೌಡರ ನಂಜಪ್ಪರ ನೇತೃತ್ವದ ಅಮರ ಸುಳ್ಯ ದಂಗೆಯ ಒಂದು ದಂಡಿನ ಬಲ ಇಮ್ಮಡಿಯಾಗ್ತದೆ. ಈ ದಂಡಿಗೆ ಧರ್ಮಸ್ಥಳದ ಮಂಜಯ್ಯ ಹೆಗ್ಡೆ ಅವರು ಫಿರಂಗಿಗಳನ್ನು ಕಳಿಸಿದ್ದಾರೆ ಎನ್ನುವಂಥ ಉಲ್ಲೇಖ ಇದೆ. ಮಂಜಯ್ಯ ಹೆಗ್ಡೆ ಅವರು 16ನೇ ಮಂಜಯ್ಯ ಹೆಗ್ಡೆ ಅವರು, 16ನೇ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಡೆ ಅವರು, 19ನೇ ಮಂಜಯ್ಯ ಹೆಗ್ಡೆ ಅವರಲ್ಲ, 16ನೇ ಮಂಜಯ್ಯ ಹೆಗ್ಡೆ ಅವರು, 2ನೇ ಮಂಜಯ್ಯ ಹೆಗ್ಡೆ ಅವರು, 5ನೇ ಧರ್ಮಾಧಿಕಾರಿ ಒಬ್ರು ಮಂಜಯ್ಯ ಹೆಗ್ಡೆ ಇದ್ರು, 16ನೇ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಡೆ ಇದ್ರು, 19ನೇ ಧರ್ಮಾಧಿಕಾರಿಗಳಾದ ಮಂಜಯ್ಯ ಹೆಗ್ಡೆ ಅವರು, 16ನೇ ಧರ್ಮಾಧಿಕಾರಿಗಳಾಗಿದ್ದಂತ ಮಂಜಯ್ಯ ಹೆಗ್ಡೆ ಅವರು ಫಿರಂಗಿಗಳನ್ನು ಕಳಿಸಿದ್ರು ಅನ್ನುವಂಥ ಉಲ್ಲೇಖ ಇದೆ. 1837ರಲ್ಲಿ ಬ್ರಿಟಿಷ್ ಸೈನ್ಯ ಸ್ವಾತಂತ್ರ್ಯ ತುಳುನಾಡಿಗೆ ಬಂದಂತ ತರುವಾಯ ಈ ಸೈನ್ಯವನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬ್ರಿಟಿಷರು ದೂರದ ಮುಂಬೈ, ಕಲ್ಲಿಕೋಟೆ, ಕಣ್ಣನ್ನೂರಿನಿಂದ ತಮ್ಮ ಸೈನ್ಯವನ್ನು ಹೆಚ್ಚುವರಿಯಾಗಿ ತರಿಸಿಕೊಂಡು ಇವರ ಹೋರಾಟವನ್ನು ಹತ್ತಿಕ್ಕಲಾಗುತ್ತದೆ. ಮಂಜಬೈದ್ಯರನ್ನು ಮಂಗಳೂರಿನ ಬಿಕ್ಕರ್ನಕಟ್ಟೆಯಲ್ಲಿ ಬಹಿರಂಗವಾಗಿ ಅವರನ್ನು ಗಲ್ಲಿಗೇರಿಸಲಾಗುತ್ತದೆ. ಮಾತ್ರವಲ್ಲ, ತಿಂಗಳುಗಟ್ಟಲೆ ಅವರ ಮೃತದೇಹವನ್ನು ಗಲ್ಲುಗಂಬದಿಂದ ಕೆಳಗಿಳಿಸದೆ ಕಾಗೆ ರಣಹದ್ದುಗಳು ತಿನ್ನುವಂತೆ ಮಾಡಿದಂಥ ಒಂದು ದುರಂತ ಕೂಡ ಆ ಸಂದರ್ಭದಲ್ಲಿ ಆಗ್ತದೆ, ಬಿಕ್ಕರ್ನಕಟ್ಟೆ ಅನ್ನುವಂಥ ಪ್ರದೇಶದಲ್ಲಿ. ಹಾಗಾಗಿ ಈ ಪ್ರದೇಶಕ್ಕೆ ಭೀಕರ ಮರಣದ ಕಟ್ಟೆ, ಭೀಕರ ನ್ಯಾಯದ ಕಟ್ಟೆ ಅನ್ನುವಂಥ ಹೆಸರು ಹಿಂದೆ ಪ್ರಚಲಿತದಲ್ಲಿತ್ತು. ಅದೇ ಬಿಕ್ಕರ್ನಕಟ್ಟೆಯಾಗಿ ಮುಂದುವರಿಯಿತು ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಅವರೊಂದಿಗೆ ಲಕ್ಷ್ಮಪ್ಪ ಬಂಗರಸ, ಪುಟ್ಟಬಸಪ್ಪ, ಅಪ್ಪಯ್ಯಗೌಡ ಅಂತ ಹೋರಾಟಗಾರರನ್ನು ಕೂಡ ಗಲ್ಲಿಗೇರಿಸಲಾಗಿತ್ತು. ಇದು ಭಾರತದ ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ದಾಖಲಾಗದಂತ ಒಂದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಇತಿಹಾಸದ ಪುಟಗಳಲ್ಲಿ ದಾಖಲಾಗದಂತ ಅನೇಕ ವೀರರ ಬಗ್ಗೆ ಪರಿಚಯ ಆಗಬೇಕು. ಆ ನಿಟ್ಟಿನಲ್ಲಿ ಮಂಜಬೈದ್ಯ ಸಂಸ್ಮರಣಾ ಸಮಿತಿಯ ಮೂಲಕ ಈ ಸಂಗತಿಗಳನ್ನು, ಅವರ ತ್ಯಾಗ ಬಲಿದಾನವನ್ನು ಮುಂದಿನ ತಲೆಮಾರಿಗೆ ತಿಳಿಸುವ ನಿಟ್ಟಿನಲ್ಲಿ ಜಾಗೃತಿಯನ್ನು ಮಾಡೋ ದೃಷ್ಟಿಯಿಂದ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಒಂದಷ್ಟು ಮನವಿಗಳನ್ನು, ಬೇಡಿಕೆಗಳನ್ನು ಈ ಮೂಲಕ, ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಇಡ್ತಾ ಇದ್ದೇವೆ. ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಲ್ಲಿಸಲು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು: ಮಂಜಯ್ಯ ಬೈದ್ಯ ಅವರ ಸ್ಮಾರಕವನ್ನು ಮತ್ತು ಕಂಚಿನ ಪುತ್ಥಳಿಯನ್ನು ಉಪ್ಪಿನಂಗಡಿಯಲ್ಲಿ ನಿರ್ಮಾಣ ಮಾಡಬೇಕು. ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ, ಯಾಕಂತ ಹೇಳಿದ್ರೆ ಅವರು ತಾಲೂಕು ಕಚೇರಿ ಒಬ್ಬ ಗುಮಸ್ತನಾಗಿದ್ದ ಕಾರಣಕ್ಕೋಸ್ಕರ, ಅಥವಾ ನಗರದ ಪ್ರಮುಖ ಜಾಗದಲ್ಲಿ ಮಂಜಬೈದ್ಯರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಸರಕಾರಿ ಉದ್ಯೋಗಿಯಾಗಿದ್ದ ಮಂಜಬೈದ್ಯರ ನೆನಪಿಗೆ ಅವಿಭಾಜಿತ ಪುತ್ತೂರು ತಾಲೂಕು, ಆಗಿನ ಕಾಲದ ಅವಿಭಜಿತ ಪುತ್ತೂರು ತಾಲೂಕು ಅಂತ ಹೇಳಿದ್ರೆ ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಪುತ್ತೂರು, ಈ ಯಾವುದಾದ್ರೂ ಒಂದು ಮಿನಿ ವಿಧಾನಸೌಧಕ್ಕೆ, ಸರ್ಕಾರಿ ಕಾಲೇಜುಗಳಿಗೆ, PUC ಅಥವಾ ಡಿಗ್ರಿ ಕಾಲೇಜಿಗೆ ಮಂಜಬೈದ್ಯರ ಹೆಸರನ್ನು ಇಡಬೇಕು. ಉಪ್ಪಿನಂಗಡಿ, ಗುರುವಾನ್ಕೆರೆ ಇನ್ನೇನು ನಿರ್ಮಾಣ ಆಗ್ತದ ಆ ಒಂದು ಮುಖ್ಯ ರಸ್ತೆಗೆ ಉಪ್ಪಿನಂಗಡಿ ಮಂಜಬೈದ್ಯರ ಹೆಸರನ್ನು ಇಡಬೇಕು. ಉಪ್ಪಿನಂಗಡಿಯೊಂದಿಗೆ ಒಂದು ಸಂಪರ್ಕ ಇದ್ದ ಕಾರಣಕ್ಕೋಸ್ಕರ ಅವರ ನೆನಪಿಗಾಗಿ ಉಪ್ಪಿನಂಗಡಿ ಬೆಳ್ತಂಗಡಿಯ ಮಧ್ಯಭಾಗ ಕಲ್ಲೇರಿಯಲ್ಲಿ ಮಂಜಬೈದ್ಯರ ಹೆಸರಿನಲ್ಲಿ ವೃತ್ತವನ್ನು ನಿರ್ಮಿಸಬೇಕು. ಶಾಲಾ ಕಾಲೇಜು ಪಠ್ಯಪುಸ್ತಕಗಳಲ್ಲಿ ಮಂಜಬೈದ್ಯರ ಸ್ವಾತಂತ್ರ್ಯ ಹೋರಾಟದ ವಿಚಾರ ಅಳವಡಿಸಿ ವಿದ್ಯಾರ್ಥಿಗಳಲ್ಲಿ ಕರಾವಳಿ ಯೋಧರ ದೇಶ ಪ್ರೇಮದ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವಾಗಬೇಕು. ಸರ್ಕಾರಿ ಆಚರಣೆಗಳಲ್ಲಿ ಮಂಜಬೈದ್ಯರ ಹುಟ್ಟುಹಬ್ಬವನ್ನು ಹಾಗೂ ವೀರ ಹುತಾತ್ಮ ದಿನವನ್ನು ಆಚರಿಸಬೇಕು. ಮಂಜಬೈದ್ಯರನ್ನು ಗಲ್ಲಿಗೇರಿಸಿದಂತ ಮಂಗಳೂರಿನ ಬಿಕ್ಕರ್ನಕಟ್ಟೆ ಬಳಿ ಅವರ ಹೆಸರಿನಲ್ಲಿ ಥೀಮ್ ಪಾರ್ಕ್ ನಿರ್ಮಾಣವಾಗಬೇಕು. ಈ ಎಲ್ಲ ಬೇಡಿಕೆಗಳನ್ನು ಪತ್ರಿಕಾಗೋಷ್ಠಿಯ ಮುಂದೆ ಇಡುತ್ತಾ
ಸ್ಥಳೀಯ ಶಾಸಕರು ಸಂಸದರ ಬಳಿಗೆ ಹೋಗಿ ನಮ್ಮ ನಿಯೋಗ ಅವರಿಗೆ ಮನವಿಯನ್ನು ಸಲ್ಲಿಸಲಿಕ್ಕಿದೆ. ಈ ಮೂಲಕ ಒಬ್ಬ ಶ್ರೇಷ್ಠವಾದಂಥ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಿಗುವ ಒಂದು ಪ್ರಯತ್ನದಲ್ಲಿ ನಮ್ಮ ಈ ತಂಡ ಒಂದು ಅಭಿಯಾನದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕಿದೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರ ಮಂಜಬೈದ್ಯರ ವಂಶಸ್ಥರಾದ ಅವರ ಸನ್ಮಾನ್ಯ ವೆಂಕಪ್ಪ ಪೂಜಾರಿ ಅವರಿದ್ದಾರೆ. ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಮಾತಾ ವೇದಿಕೆಡಿತ್ತಿನ ಗಣ್ಯರಿಗೆ ನಮಸ್ಕಾರ ಮಲ್ತೊಂದು ಅಂಚನೆ ಪತ್ರಿಕಾ ಮಾಧ್ಯಮದ ಎಂಕ್ಲಿನ ಈ ಕಾರ್ಯಕ್ರಮದ ಬಗ್ಗೆ ಚಿರಋಣಿಯಾದ ಯಾನೆ ಈ ಮಂಜು ವೈದ್ಯರಿನ ಸಂಸಾರದ ಆರಣ ಹುಟ್ಟುದ ಹಿನ್ನೆಲೆ ಬೋಡೊಂದು ನಮ್ಮ ಎನ್ನ ಪ್ರಕಾರ ಎಂಕ್ಲಿನ ಹಿರಿಯರಾಯನ ಎನ್ನ ಅಮ್ಮೆರನ ಅಪ್ಪೆನ ಅತ್ತಿಗೆನ ಅಮ್ಮೆರು ಮಂಜು ಬೈದಿ ಎನ್ನ ಅಜ್ಜಿನ ಅತ್ತಿಗೆನ ದಾರು ಅಕ್ಕ ಪಂಪುನಾರಿನ ಅಮ್ಮೆರು ಮಂಜು ವೈದ್ಯರು ದಾರು ಅಕ್ಕ ಪಂಪುನಾರು ಒತ್ತಿಗೆ ಕೊಂಡು ಮಗಲಿತ್ತು ಅಂಚ ಮಂಜು ವೈದ್ಯರು ಮಗಳನ್ನೊಟ್ಟಿಗೆ ಜೀವನ ದಿತ್ತು. ಈ ಜಾಗಿ ಉಪ್ಪಿನಂಗಡಿ ಗ್ರಾಮದ ಇಂಚಿಪೈತೆ ಸನ್ಮುಖ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಉಂಡ ಇನ್ನು ಈ ಪೈತೆ ಕುಪ್ಪೂಜೆ ಅಂದು ಅನ್ಪುಣ ಸುಬ್ರಹ್ಮಣ್ಯ ರೋಡ್ ಸೈಡ್ ಸುಬ್ರಹ್ಮಣ್ಯ ಕ್ರಾಸ್ ಹಿಡಿದು ಒಂಜರ ಫರ್ಲಾಂಗ್ ರೋಡ್ ಸೈಡ್ ಹಾಕ್ಲೇನ ಇಲ್ಲು ದುಂಬುಡ್ದು ಮೂಲ ಹೊಡೆದು ಇತ್ತು ನಾವು ಅರಿನ ವಂಕಜೇರಿ ಇತ್ತೆಲ್ಲ ಒಳ್ಳೆಯ ಅಲ್ಪಣಿ ಬನಿ ಬೈಲ್ದ ಆಪೆದ ಬಿಟ್ಟು ಇಲ್ಲು ಕಟ್ಟದಿಲ್ಲ. ಈ ಬಗ್ಗೆ ಎನ್ನ ಅಜ್ಜಿದಾಯ್ತ ಬಂದೊಂದು ಇತ್ತೇರ್ನಂದ ಎಲ್ಲಿ ಅಚ್ಚುಟು ಮೈತಿ ದಿಗು ಕುಸಾಲ್ಡ್ ಬಾತೇವ್ನೆ ಇಂಚಿನ ಇನ್ನ ಫಲಾಗಿ ಸಾಮಲ್ತನಾಗಿ ಇನ್ನ ಫಲ ನಾಟಿರ್ತೀರಿ ನನಗೆ ಅಂತೇಳಿ ಮನೆ ಎಂಕ್ಲನೆ ಇಲ್ಲಡೆ ಬರ್ತದೆ ಅಕ್ಲಕ್ಲು ಪಾತೇರ್ ನಂಜಿ ಸಾಂಸಾರಿಕವಾದ ಪಾತೇರ್ ನಂಜಿ ಪಾತೇರ ಎಂಕ್ಲಪ್ಪಗ ಒಂಜಿ 5ನೇ ಕ್ಲಾಸ್ ಶಾಲೆ ಬಂದಿತ್ತು ಆತೆ 1958 ನನ್ನೊಂದು ಪಾತೇರನ್ನ ನನ್ನ ಅಜ್ಜಿ ಪಾತೇರ ನನ್ನ ಅಜ್ಜಿ ತೀರದಲ್ಲಿ 5 ವರ್ಷ ಅಂದು ಅಂಚ ಈ ಬಗ್ಗೆ ಕುಶಲ ಬಾತಂದ್ರೆ ನಾನು ಹಿನ್ನೆಲೆ ಅಪ್ಪ ನಾನು ಅಜ್ಜಿ ಕುಳೊಂದು ಕತೆ ಬನ್ನಿರಂಡು ನಮ್ಮ ಸೂತಾಗೋದಾಗ್ಲಿ ನಮ್ಮ ಸಂಸಾರದೊಂಜಿ ಸಾವು ಆತಜ್ಜಿ ನಮ್ಮ ಬಿರುವೆಲಿ ನಮ್ಮ ಅಲ್ಲಿಯ ಕಟ್ಟದಾಗ್ಲಿ ಅಂಚ ಎನ್ನ ಅಜ್ಜರ ಯಾರ ಗಲಾಟೆ ಅನ್ಬಿಡು ನಿಕ್ಕು ಬೇತೆ ಬೇಲೆ ಅಜ್ಜಿ ಮನ್ಪಂಡು ಅಲ್ಲ ಹೆಂಚೂರ ಹಾಪಿಜಿ ಬಾಬಾ ಅಂಚ ಅಜ್ಜಿಗೆ ಜೋರು ಅನ್ಬಿಡು ಅಂಚ ಎಂಕ್ಲೆ ಈ ಪುಲ್ಯಲ್ಲ ಪುರ ಒಂಜಿ 10-14 ಜನ ಪುಲ್ಯಲ್ಲಿತ್ತು ಒಂಜೆ ಇಲ್ಲ నేను ಪುರ ರಾತ್ರಿ ಕುಳೊಂದು ಬೇರು ಅಂಚ ಈ ಬಗ್ಗೆ ಈ ಉಪ್ಪಿನಂಗಡಿ ತಾಲೂಕುಡು ಖಜಾನ ಗುಮಾಸ್ತಾದ ಕೆಲಸ ಮಲ್ತೊಂದಿತ್ತೇರು ಬಂದ್ಬಿಡ ಒಂದು ಹಿನ್ನೆಲೆ ಇತ್ತೀನಿ ಬ್ರಿಟಿಷರನ್ನ ನೌಕರಿ ಆದಿತ್ತೆ ఆయన ಬ್ರಿಟಿಷರ್ ಕೆರಿಯರ್ ದಾಯ್ತ ಕಾರಣ ಅಂದು ಗೊತ್ತು ಜೀನ್ ಕಾರಣ ಬುಕ್ಕ ಗೊತ್ತಾಂಡು ದಯ ಬಂಡ ಕಾಟಕಾಯಿ ಕೈಯಪ್ಪನ್ನ ಒಟ್ಟಿಗೆ ದಂಡನಾಯಕ ಅದು ಖಜಾನೆಯನ್ನು ಲೂಟಿ ಮಲ್ತದು ಬ್ರಿಟಿಷರ ವಿರುದ್ಧ ಒಂತುನೇಕೆ ಅಕ್ಲಿ ಮೇರೆನೆ ಅರೆಸ್ಟ್ ಮಲ್ಪೇರೆ ಬೇರೆ ಇಲ್ಲಡೆ ಬರ್ತಿತ್ತೇರೆ ಇಲ್ಲಡೆ ಬಂದಾಗ ದಾನತನ ಬಂಡ ಈ ಜನ ಅಲ್ಪನೆ ಇಲ್ಲದ ಕೈತಲೆ ಸಂಪರ್ಸುವರ್ ನಿರ್ತೂತಾರೆ ಇಲ್ಲದ ಕೈತಲ್ದೆ ಒಂಜಿ ಕಂಡು ಹೊಸ ಗಂಡ ಇನ್ನಿಲ್ಲ ಪುದಾರು ಹೊಸ ಗಂಡ ಅಲ್ಪ ಎತ್ತ ಮಾರದ ಜಾಗ ಮುಸ್ಲಿಮರಿನ ಸ್ವಾಧೀನ ಆ ಜಾಗ ಬೇರೆ ಬೊಲ್ಪು ಕೂತು ತನ್ನ ಕಂಡದ ಬೆಲೆ ಮಲ್ಪನ ಪೊಲೀಸ್ ಆರ ಅಜಾನುಭವ್ ಮಲ್ಲ ಶರೀರಾಗಿ 7 ಫೀಟ್ ಎತ್ತರ ಈ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಕೈ ತಡುವಾಗ ಮುಲ್ಪ 10 ಮಿತ್ತದಿರ್ತೇವೆ 10 ಟಿಕೆಟ್ ಮುಲ್ಪುಂಡ ಪೊಲೀಸ್ ಕೈಟೆ ಜೋಕಿ ಅಜ್ಜಿ ಬಂಡ ಇರ್ತೇವೆ ಅಂಚ ಪೊಲೀಸ್ ಸ್ಥಾನ ಪುನಃ ಇಡೀ ದಿನ ಇತ್ತು ಗಂಡೊಡೆ ಬೇರೆ ದಾನೆ ಮಾಡ್ತಾರೆ ಮಕ್ಳಿಗೆ ಅಪ್ಪಗ ಸಂಸಾರದಾಯ್ತ ಗೊತ್ತು ಬಂದ ಪೊಲೀಸ್ ಸ್ಥಾನಕ್ಕಿಂತ ಕಾಡು ಬರ್ತೀನಿ ಬ್ರಿಟಿಷರು ಅರೆಸ್ಟ್ ಮಲ್ತಕೊಂಡು ಹೋಗ್ತಿರೋ ಬಗ್ಗೆ ಇನಿ ಮುಟ್ಟಲವಾ ಸಂಸಾರಗಳ ಗೊತ್ತಿದ್ದೇವೆ ಇಂಚಿಪ್ಪ ನಮ್ಮ ನೇನು ತೂತಾಣನೆ ಬ್ರಿಟಿಷರ್ ಅರೆಸ್ಟ್ ಮಲ್ತದ ಗಲ್ಲು ಗೊತ್ತಿರ ನನ್ನ ವಿಷಯ ಗೊತ್ತಾಯ್ತಂದ ಇತನೆಟೆಲ್ಲ ಏರೆಗ್ಲಿ ಗೊತ್ತಿತ್ತೆ ಸಂಸಾರದಲ್ಲಿ ಮಾತಾಡಲೇರು ಆ ಬಗ್ಗೆ ಅಂಚ ಅರೆಸ್ಟ್ ಮಾಡ್ತದೆ ಗಲ್ಲು ಗೊತ್ತಿರೋದು ಇತ್ತೆ ವಿಷಯ ಅಂಡ ಆರಿನ ವಂಶಜರಾಯನ ಈ ದಾರು ಮಗಲ್ ಐದಕ್ಕ ದಾರು ನಮಗೆ ಬಾಪೂಜಾರಿ ನಮಗೆ ಜನ ಆಡ್ತಾನೆ ಅಂತ ಒಂದು 175 ವರ್ಷದ ಹಿನ್ನೆಲೆದ ತುಂಬದ ಕತೆ ಅಂತ ಈತ ಒಂದು ಅನುಭವ ಉಪ್ಪಿನಂಗಡಿದ್ದಾರೆ ಮಂಜು ಇದೆ ದಾರುಣ ಅಮ್ಮೆ ಎಂದು ಈ ದಾರುಣ
ಕಂಡನಿ ಕೋಟಿಯ ಪೂಜಾರಿ ಬಂಡದು ಎಲ್ಲ ಅಜ್ಜಿನ ಕಾಸಬಲಿ ಅಂತ ಹೇಳಿದ ಎಂಕ್ಲಿಗೆ ಇನ್ನ ಒಂತ ಹಿನ್ನೆಲೆ ಗೊತ್ತಿತ್ತು ದಾತೆ ಬೇರೆ ಬಗ್ಗೆ ಅದಲ್ಲ ಆತ್ಮಲ್ಲ ಎಂಕ್ಲಿಗೆ ಇಲ್ಲಿವರೆಗೆ ಇತ್ತು ಅಕ್ಲಿನ ಇಲ್ಲಿ ಇತ್ತಿನ ಅಕ್ಲಿನ ಅಂಶ ಇತ್ತಿನ ಅವೇ ಅಲ್ಪನಿತ್ಯ ಬೈದು ಇರ್ಬೇಕು ಮತ್ತೆ ಆ ಮಂಜು ಪೂಜಾರಿ ವಾಸ್ತವ ಇತ್ತಿನ ಇಲ್ಲಿಲ್ಲ ಇತ್ತೆಲ್ಲ ಉಂಟು ನನ್ನ ಮುಸ್ಲಿಮರಿನ ಸ್ವಾಧೀನ ಉಂಟು ಐಟೊಂಜಿ ಬೇತನೆ ಇಲ್ಲ ಹಿನ್ನೆಲೆ ಉಂಟು ಅವು ಮುಸ್ಲಿಮರಿನ ಜೈನರೇ ಸ್ವಾಧೀನ ಬರ್ತದೆ ಜೈನರಿದ್ದು ಮುಸ್ಲಿಮರೇ ಮೂಲಗೇನಿ ಅದ ಜಾಗೇನಿ ಕುರಿಯರಿ ಮೂಲಗೇನಿ ಮಲ್ತದ್ದು ಚಾಲಗೇನಿ ಒಕ್ಕಲಾದ ಮಕ್ಕಳು ಈ ಮಂಜು ಪೂಜಾರಿನಪ್ಪ ಅಪ್ಪಗ ಬೆಂದೆ ಆ ಚಾಲಗೇನಿ ಒಕ್ಕಲಾದ ಮುಸ್ಲಿಮರಿನ ಅಂಡರ್ ಬೆಂದಾಗ ಬೇರೆ ಗಲ್ಲು ಒಂದು ಪೊಲೀಸೇ ಅರೆಸ್ಟ್ ಮಾಡಿ ಬೇರೆ ಬರ್ತಾನೆ ಕಂಡ ಬಿಡುಪಾಯರ ಬೋಡ ಅದು ಒಂಜಿ ಬ್ಯಾರ್ಲೇನ ಅಲ್ಲ ಅಲ್ಪ ಒಂದು ಮುಸ್ಲಿಮರಿಗೆಲ್ಲ ಅಂತ ಕುತಂತ್ರೋಡು ಬುಡ್ಪಾಡು ಬಂಡದ ಬೇತೆ ಹಿನ್ನೆಲೆ ಪಿರೋಡ್ದು ಬ್ಯಾರಿಡ ಬುಡ್ಪಾಡು ಅನ್ಕೊಂಡೊಂಜಿ ಹಿನ್ನೆಲೆ ಇತ್ತಿನ ಇನ್ನು ಅಜ್ಜಿ ಬಂದು ಹೋಯ್ತೀರಿ ಈ ಕಾರಣೋಡು ಕಂಟ್ರೋಲ್ನ ಬುಡ್ಪಾಯರು ಈ ಹಟ್ಟೋಕ್ಕು ಎನ್ನ ಅಜ್ಜಿಯರು ತಾನೇ ಬಲ್ತೀರಿ ಅವೇ ಜಾಗೇನು ತೀರ ಅವೇ ಮೂರು ಬೇರೆ ಬಂಟಿನ ಕೈದು ಎನ್ನ ಆರಿನ ಅಜ್ಜರಿನ ಮಗಳಿಗೆ ಕಂಟ್ರೋಲ್ ಪದವಿ 35 ಮುಟ್ಟಿಯರಿಗೆ ಹಟ್ಟೋಕ್ಕು ಅಂತ ಇನ್ನ ಪೂರ ಅಂತ ಹಿನ್ನೆಲೆ ಗೊತ್ತುಂಡ ನಮ್ಮ ಈ ಕ್ರಾಂತಿಕಾರಿ ಮಂಜ ವೈದ್ಯ ಸಂಸ್ಮರಣ ಸಮಿತಿಯ ಗೌರವ ಸಲಹೆಗಾರರಾಗಿ ಬಳ್ಳಮಂಜ ಅನಂತೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವ ಗೌರವಾನ್ವಿತ ಡಾಕ್ಟರ್ ಹರ್ಷ ಸಂಪಿಗೆ ತಯಾರಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪತ್ರಿಕೆಗೆ ಸ್ವಾಗತ. ಈ ಮಂಜ ವೈದ್ಯರನ್ನು ಗಲ್ಲಿಗೇರಿಸಿ ನಾಡಿದ್ದು ಇದೇ ಮೇ 27ಕ್ಕೆ ನಾಡಿದ್ದು ಮೇ 27ಕ್ಕೆ 190 ವರ್ಷ ತುಂಬುತ್ತದೆ. 190ನೇ ವರ್ಷ 1837 ಏಪ್ರಿಲ್ ಮೇ 27ಕ್ಕೆ ಬಿಕರ್ನಕಟ್ಟೆಯಲ್ಲಿ ಗಲ್ಲಿಗೇರಿಸಲಾಗಿತ್ತು. ಹಾಗಾಗಿ ನಾಡಿದ್ದು ಬುಧವಾರ ಮೇ 27ಕ್ಕೆ ಸುಮಾರು 190 ವರ್ಷ ಸಿಗ್ತದೆ. ಆ ಹೊತ್ತಿನಲ್ಲಿ ನಾವೆಲ್ಲರೂ ಅವರ ಹುತಾತ್ಮರ ದಿನಾಚರಣೆಯನ್ನು ಅಲ್ಲಿ ಸಾಧ್ಯವಸ್ತು ಸಂಘ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇಡೀ ಜಿಲ್ಲಾದ್ಯಂತ ಹಮ್ಮಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ನಮ್ಮ ಸಂಸ್ಮರಣಾ ಸಮಿತಿಯ ತಂಡ ಕಾರ್ಯನಿರ್ವಹಿಸಲಿಕ್ಕಿದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ತಾವೆಲ್ಲ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸ್ಬೇಕಂತ ಒಂದು ವಿನಂತಿಯನ್ನು ಮಾಡ್ತಾ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಬಗ್ಗೆ ನಮ್ಮ ಸಾಹಿತಿ ಪಾಲ್ತಾಡಿ ರಾಮಕೃಷ್ಣಾಚಾರ್ಯರು ಒಂದು ಲೇಖನ ಬರೆದಿದ್ರಂತೆ, ಪುಸ್ತಕ. ಅದನ್ನ ಗೋಪಾಲಕೃಷ್ಣ ಕುಂಟಿನಿ ಉದಯವಾಣಿಯ ವರದಿಗಾರರು ಅವರು ಅದನ್ನ ಪ್ರಸ್ತುತಪಡಿಸಿದರು. ಅದರಲ್ಲಿ ಎಲ್ಲ ದಾಖಲೆ ಬಂದಿರೋದು ಅಂತ ನಾವು ಸಹ ಅದನ್ನ ನೋಡಿದ್ದೇವೆ. ಅದು ಸಹ ಉಂಟದು. ಹೌದೌದು, ರಾಮಕೃಷ್ಣ ಆಚಾರ್ಯರು ಇದರ ಮಾಹಿತಿಯನ್ನ ದಾಖಲೆಯನ್ನ ಒಂದು ಪುಸ್ತಕದ ಮುಖಾಂತರ ರೈಟಿಂಗ್ ಅಲ್ಲಿ ಬರೆದಂತ ಒಂದು ಡಿಸಿ ಆಫೀಸಿಂದ ತೆಗೆದಂತ ದಾಖಲೆಯನ್ನ ಅದರಲ್ಲಿ ದಾಖಲಿಸಿದ್ದಾರೆ. ಅಲ್ಲಿ ಕೊಟ್ಟಂತ ದಾಖಲೆ ಡಿಸಿ ಆಫೀಸಲ್ಲಿ ಇದ್ದಂತೆ ಅಂದ್ರೆ ಇದು ಸರ್ಕಾರಿ ದಾಖಲೆಯಲ್ಲಿ ಸರ್ಕಾರಿ ದಾಖಲೆಯಲ್ಲಿ ಗಲ್ಲಿಗೇರಿಸಿದ್ದು. ಅಮರ ಸುಳ್ಯ ದಂಗೆ ಬಗ್ಗೆ ಅನೇಕ ಮಂದಿ ಬರೆದಿದ್ದಾರೆ. ದೇವಪ್ರಸಾದ್ NS ಅನ್ನುವಂತ ಒಬ್ರು, ಪ್ರಭಾಕರ್ ನೀರ್ಮಾರ್ಗ, ಈ ಕುರಿತಾಗಿ ಅವರು ಇದೆಲ್ಲ ಪುಸ್ತಕಗಳು ಪ್ರಕಟಣೆ ದಾಖಲೆ ಮಾಡಿದ್ದಾರೆ. ಅವುಗಳಿಂದೆಲ್ಲ ಆಯ್ದ ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ದೇವೆ. ಆಗಮಿಸಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು
12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.